ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತು ಶನಿವಾರ, ಹಾಗೆ ನಾನು ವರ್ಕೌಟ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದೆ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಸಿಂಪಲ್ಲಾಗಿ ಒಂದು ಫ್ರೂಟ್ ಬೌಲ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೂಟ್ಸ್ ಎಲ್ಲ ಹಾಗೆ ಇತ್ತು, ಸೊ ಹಾಗಾಗಿ ಫ್ರೂಟ್ ಬೌಲ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲನೂ ಯೂಸ್ ಮಾಡಿ, ಹಾಗೆ ಮೊನ್ನೆ ಹಾಲು ಕೂಡ ತರಿಸಿದ್ದೆ, ಅದನ್ನು ಯೂಸೇ ಮಾಡ್ಕೊಂಡಿರಲಿಲ್ಲ. ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಫ್ರೂಟ್ ಬೌಲ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೂಟ್ ಬೌಲ್ಗೆ ಯಾರೂ ಮಿಲ್ಕ್ ಹಾಕಲ್ಲ, ಬಟ್ ನಾನು ಇಲ್ಲಿ ಓಟ್ಸ್ನ ಮಿಲ್ಕಲ್ಲಿ 1-2 ಮಿನಿಟ್ಸ್ ಬಾಯ್ಲ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೊಂಥರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಇದು ಮಧ್ಯಾಹ್ನ, ನಾನು ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಊಟಕ್ಕೆ ನಾನು ಬೇಬಿಕಾರ್ನ್ ಮಂಚೂರಿ ಮಾಡ್ಕೊಳ್ತಾ ಇದ್ದೀನಿ, ಅದ್ರ ಜೊತೆಗೆ ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಇದೆರಡು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಹಾಗೆ ಮೊನ್ನೆ ಎಲ್ಲ ಒಂದು 3-4 ಡೇಸ್ ಆಯಿತು ಬೇಬಿಕಾರ್ನ್ ತರಿಸಿದ್ದೆ, ಅದರಲ್ಲಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಹಾಗೆ ಅದನ್ನು ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನು ಪನ್ನೀರ್ ಫ್ರೈಡ್ ರೈಸ್ ಕೂಡ ನಾನು ಯಾವತ್ತೂ ಮಾಡಿರಲಿಲ್ಲ, ಸೊ ಹಾಗೆ ಅದನ್ನು ಮಾಡ್ಕೊಳ್ಳೋಣ ಅಂತ ಇವತ್ತು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡಬೇಕು ಹೆಂಗೆ ಬರುತ್ತೆ ಅಂತ ಟೇಸ್ಟು. ಇವಾಗ ಫಸ್ಟು ಬೇಬಿಕಾರ್ನ್ ಮಂಚೂರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಒಂದು ಪ್ಯಾನ್ಗೆ ಬಟರ್ ಹಾಕಿ ಬೇಬಿಕಾರ್ನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ 1-2 ಮಿನಿಟ್ಸ್ ಮುಂಚೆನೇ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ನಾನು ಬಟರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ 5 ಮಿನಿಟ್ಸ್ ಅಷ್ಟು. ಸೊ ಇವಾಗ ನಾನು ಸಾಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸೋಯಾ ಸಾಸ್, ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಮತ್ತು ವೆನಿಗರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಬೇಬಿಕಾರ್ನ್ ಎಲ್ಲ ಫ್ರೈ ಆಗಿದೆ. ಸೊ ನಾನು ಸೇಮ್ ಪ್ಯಾನ್ಗೆ ಕ್ಯಾಪ್ಸಿಕಮ್ ಮತ್ತು ಆನಿಯನ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ 1-2 ಮಿನಿಟ್ಸ್. ಇದೆಲ್ಲ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಪನ್ನೀರ್ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಪ್ಯಾನಲ್ಲೇ. ಇದು ಪನ್ನೀರ್ ಫ್ರೈಡ್ ರೈಸ್ಗೆ ಸೊ ಏನೇನು ಫ್ರೈ ಮಾಡ್ಕೊಬೇಕು ಅದನ್ನೆಲ್ಲ ಒಟ್ಟಿಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದು ಸಾಸ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲೀಸ್ ಕಟ್ ಮಾಡಿ ಅದಕ್ಕೆ ಸಾಸ್ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ 1-2 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಬೇಕು. ಅದಕ್ಕೆ ಕಾರ್ನ್ ಸ್ಟಾರ್ಚ್ ಕೂಡ ಹಾಕ್ಕೊಂಡಿದ್ದೀನಿ, ಸೊ ಆವಾಗ ಸಾಸ್ ತಿಕ್ಕಾಗುತ್ತೆ. ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಬೇಬಿಕಾರ್ನ್ನ ಮಿಕ್ಸ್ ಮಾಡಿ 1 ಮಿನಿಟ್ ಜಸ್ಟ್ ಫ್ರೈ ಮಾಡಿದರೆ ಸಾಕಾಗುತ್ತೆ. ಸೊ ಇವಾಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತು ಆನಿಯನ್ಸ್ನು ಕೂಡ ಹಾಕ್ತಾಯಿದ್ದೀನಿ. ತುಂಬ ಏನು ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ, 1-2 ಮಿನಿಟ್ಸ್ ಅದು ಸಾಸ್ ಸ್ವಲ್ಪ ತಿಕ್ಕಾಗಬೇಕು, ಚೆನ್ನಾಗಿ ಕೋಟ್ ಆಗಬೇಕು, ಅಲ್ಲಿ ತನಕ ಮಾಡಿಕೊಂಡ್ರೆ ಆಯಿತು. ಸೊ ಇವಾಗ ನಾನು ಫ್ರೈಡ್ ರೈಸ್ಗೆ ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಬಟಾಣಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲ ಆ್ಯಡ್ ಮಾಡಿಕೊಂಡೆ.
ಮತ್ತು ಮುಂಚೆನೇ ಬಾಯ್ಲ್ ಮಾಡಿ ಇಟ್ಕೊಂಡಿರೋ ರೈಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ಆಮೇಲೆ ಟೇಸ್ಟ್ ಏನಾದರೂ ಬೇಕಂದರೆ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಇದಾದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಹಾಗೆ ಬೇಬಿಕಾರ್ನ್ ಮಂಚೂರಿ ಕೂಡ ಇದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಡಯಟ್ ಫ್ರೆಂಡ್ಲಿ, ಸೊ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಈ ಡಿಶ್ನ ಟ್ರೈ ಮಾಡಿ. ಹಾಗೆ ಇದು ಸಂಜೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಹೆಲ್ದಿ ಲಡ್ಡು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ನ್ಯಾಕ್ ಆಗೂ ತಿನ್ಬೋದು ಈವ್ನಿಂಗ್ ಟೈಮ್. ಸೊ ಯೂಶ್ವಲಿ ನಾನು ಹೇಗೆ ಅಂದರೆ ಡ್ರೈ ಫ್ರೂಟ್ಸ್ ಇದ್ದರೂ ಎಲ್ಲನೂ ತಿನ್ನಲ್ಲ, ಕೆಲವೊಂದು ಪರ್ಸ್ನಲ್ ಫೇವ್ರೆಟ್ ಇರೋದು ಮಾತ್ರ ಪಿಕ್ ಮಾಡ್ಕೊಂಡು ತಿಂತೀನಿ. ಸೊ ಯಾರೇ ಆದರೂ ಅಷ್ಟೇ ಅಲ್ವಾ, ಇವಾಗ ಒಂದು 5 to 6 ಟೈಪ್ಸ್ ಆಫ್ ಡ್ರೈ ಫ್ರೂಟ್ಸ್ ಇದ್ದರೆ ಎಲ್ಲನೂ ತಿನ್ನಲ್ಲ, ಅಯ್ಯೋ ಅದನ್ನ ಎತ್ಕೊಂಡು ತಿನ್ನಬೇಕಲ್ಲಪ್ಪ ಅನ್ನೋ ಒಂದು ಲೇಸಿನೆಸ್ಸೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಲಡ್ಡು ಮಾಡಿದ್ರೆ ಅದನ್ನು ಎವ್ರಿ ಡೇ ಸ್ನ್ಯಾಕ್ ಆಗಿ ಆರ್ ಯಾವಾಗಾದರೂ ತಿನ್ನಬೇಕು ಅಂತ ಅನಿಸ್ದಾಗ ತಿನ್ಬೋದು. ಆ್ಯಂಡ್ ಅದರಲ್ಲಿ ಇರೋ ಎಲ್ಲ ಬೆನಿಫಿಟ್ಸ್ ಆಗಿರಲಿ, ನ್ಯೂಟ್ರಿಯೆಂಟ್ಸ್, ವೈಟಮಿನ್ಸ್ ಎಲ್ಲ ನಮ್ಮ ಬಾಡಿಗೆ ಸೇರುತ್ತೆ. ಸೊ ಹಾಗಾಗಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಲಡ್ಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಇದು ಹೆಂಗೆ ಮಾಡಿಕೊಂಡೆ ಅಂದರೆ ಎಲ್ಲ ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಡ್ರೈ ರೋಸ್ಟ್ ಮಾಡಿಕೊಂಡೆ. ಸೊ ಇದಕ್ಕೆ ಗೀ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ನನಗೆ ಪರ್ಸ್ನಲಿ ಗೀ ಅಂದರೆ ಇಷ್ಟ ಆಗಲ್ಲ, ಸೊ ಹಾಗಾಗಿ ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಖರ್ಜೂರ ಇಲ್ಲ ಜಾಗ್ರಿ ವಾಟರ್ ಹಾಕಿದ್ರೆ ಸ್ವಲ್ಪ ಲಡ್ಡು ಕಟ್ಟೋ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಬೆಲ್ಲದ ನೀರು ಯೂಸ್ ಮಾಡಿದ್ದೀನಿ, ಇಲ್ಲಾಂದರೆ ತುಪ್ಪ ಕೂಡ ಹಾಕಿ ಲಡ್ಡುನ ಕಟ್ಕೊಬೋದು. ಈ ಥರ ನೀಟಾಗಿ ಶೇಪ್ ಬರುತ್ತೆ. ಸೊ ಈ ಥರ ಒಂದು ಬಾಕ್ಸಲ್ಲಿ ನಾವು ಸ್ಟ್ಯಾಕ್ ಮಾಡಿ ಇಟ್ಕೊಂಡ್ರೆ 1 to 3 ವೀಕ್ಸ್ ಕೂಡ ತನಕ ಸ್ಟೋರ್ ಮಾಡ್ಕೊಬೋದು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ. ಸೊ ನಾನು ಅವತ್ತು ವರ್ಕೌಟ್ ಏನೂ ಮಾಡಿಲ್ಲ. ಹಾಗೆ ಬೆಳಗ್ಗೆ ಎದ್ದು ಫಸ್ಟು ನಾನು ನನ್ನ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ರೂಮೆಲ್ಲ ಕ್ಲೀನ್ ಮಾಡಿ ಇವಾಗ ಜೀರಾ ವಾಟರ್ ಕುಡಿಯೋಣ ಅಂತ ಎಲ್ಲ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆ್ಯಂಡ್ ಹಾಗೆ ಇವತ್ತು ಏರ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ನನ್ನ ಹೇರ್ಸ್ ಫುಲ್ ಡ್ರೈ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿನ ವಾಟರ್ ಕೂಡ ಚೆನ್ನಾಗಿಲ್ಲ, ತುಂಬ ಸಾಲ್ಟ್ ವಾಟರ್ ಇಲ್ಲಿ ಇರೋದು. ಸೊ ಹಾಗಾಗಿ ಸ್ವಲ್ಪ ಏರ್ ಕೇರ್ ಮಾಡ್ಕೊಳ್ಳೋಣ ಅಂತ ಫ್ಲ್ಯಾಕ್ಸ್ ಸೀಡ್ ಮತ್ತು ರೋಸ್ಮೆರಿ ಯೂಸ್ ಮಾಡಿಕೊಂಡು ಒಂದು ಹೇರ್ ಮಾಸ್ಕ್ ಮಾಡ್ಕೊಳ್ತಾ ಇದ್ದೀನಿ. ರೋಸ್ಮೆರಿ ಮತ್ತು ಫ್ಲ್ಯಾಕ್ಸ್ ಸೀಡಿಂದ ನಮ್ಮ ಹೇರ್ಸ್ಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಏರ್ ಗ್ರೋತ್ ಆಗಿರಲಿ, ಇಚ್ಚಿ ಸ್ಕ್ಯಾಲ್ಪ್ ಆಗಿರಲಿ, ತುಂಬ ಡ್ರೈ ಆಗಿದ್ರೆ ನಮ್ಮ ಹೇರ್ಸು ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಇದರಿಂದ. ಸೊ ಹಾಗಾಗಿ ನಾನು ಇದ್ರ ಮಾಸ್ಕ್ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಅದು ಎಲ್ಲ ತಣ್ಣಗಾಗಬೇಕು. ಸೊ ಅಲ್ಲಿ ತನಕ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು 2 ಫ್ರೈಡ್ ಎಗ್ ಮಾಡ್ಕೊಳ್ತಾ ಇದ್ದೀನಿ, ಅದ್ರ ಜೊತೆಗೆ ಒಂದು ಚಪಾತಿ. ಮತ್ತು ಲಾಸ್ಟ್ ಟೈಮ್ ಹೋದಾಗ ಇದು ಪೀನಟ್ದು ಚಟ್ನಿ ಪುಡಿ ತೊಗೊಂಡಿದ್ದೆ ಲಾಲ್ಬಾಗ್ ಸ್ಟಾಲಲ್ಲಿ. ಸೊ ಅದ್ರ ಜೊತೆಗೆ 1 ಸ್ಪೂನ್ ಕರ್ಡ್ ಮಿಕ್ಸ್ ಮಾಡಿಕೊಂಡು ಚಪಾತಿ ಜೊತೆ ತಿಂತಾಯಿದ್ದೀನಿ. ಸೊ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಸೊ ಇವಾಗ ಇದೆಲ್ಲ ತಣ್ಣಗಾಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಜೆಲ್ಲು ಅಂತ. ಸೊ ಆದರೆ ಇದನ್ನು ಹಚ್ಕೊಳ್ಳುವಾಗ ತುಂಬ ಪೇಷನ್ಸ್ ಇರಬೇಕು. ಜೆಲ್ ತುಂಬ ಕೈಯಿಂದ ಜಾರೋಗ್ತಾ ಇರುತ್ತೆ, ಹಚ್ಕೊಳ್ಳೋಕೆ ಸ್ವಲ್ಪ ಕಷ್ಟ. ಸ್ವಲ್ಪ ಪೇಷನ್ಸಿಂದ ಹಚ್ಕೊಂಡ್ರೆ ಏನಿಲ್ಲ. ಆ್ಯಂಡ್ ಇದಕ್ಕೆ ನಾನು 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಆಯಿತು.
ಇದನ್ನು ಅಪ್ಲೈ ಮಾಡಿ ಮಿನಿಮಮ್ 30 ಮಿನಿಟ್ಸ್ ಟು 45 ಮಿನಿಟ್ಸ್ ಅದನ್ನು ಬಿಟ್ಟರೆ ಆಯಿತು. ಸೊ ಇವಾಗ ನಾನು ಎಲ್ಲ ಸ್ನಾನ ಮಾಡ್ಕೊಂಡು ಬಂದೆ. ನೋಡ್ತಾ ಇರ್ಬೋದು ನನ್ನ ಹೇರ್ಸ್ ಎಷ್ಟು ಸಾಫ್ಟ್ ಆ್ಯಂಡ್ ಸಿಲ್ಕಿ ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ನಾನು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಊಟಕ್ಕೆ ನಾನು ಹೆಸ್ರುಕಾಳು ದಾಲ್ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಚಿಕನ್ ಪೆಪ್ಪರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇವಾಗ ಅದಕ್ಕೆ ಫಸ್ಟ್ ನಾನು ಹೆಸ್ರುಕಾಳು ಸ್ವಲ್ಪನೇ ಇತ್ತು, ಸೊ ಹಾಗೆ ಸ್ವಲ್ಪ ಹೆಸ್ರುಕಾಳು ಮತ್ತು ಹೆಸ್ರುಬೇಳೆ ಎರಡನ್ನೂ ಯೂಸ್ ಮಾಡಿಕೊಂಡು ದಾಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಾಲ್ ಮಾಡೋದು ಮಾಮೂಲಿ ಸಿಂಪಲ್ ಎಲ್ಲರೂ ಮಾಡೋ ಹಾಗೆ. ನಾನು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಕರಿಬೇವು ಸೊಪ್ಪು, ರೆಡ್ ಚಿಲ್ಲಿ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಖಾರದ ಪುಡಿ ಹಾಕ್ಕೊಂಡು ಅದನ್ನು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸೊ ಹಾಗೆ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಟೊಮೆಟೊ ಕೂಡ ನಾನು ಅದಕ್ಕೆ ಹಾಕಿ ಬೇಯಿಸ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಕಸೂರಿ ಮೇಥಿ, ಫ್ರೆಶ್ ಕ್ರೀಮ್ ಹಾಕ್ಕೊಂಡೆ. ಬೇಕಿದ್ದರೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಮಸಾಲ ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇಷ್ಟಾದರೆ ದಾಲ್ ರೆಡಿ ಆಯಿತು. ಸೊ ಇವಾಗ ನಾನು ಚಿಕನ್ ಪೆಪ್ಪರ್ ಡ್ರೈಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಗ್ರೇವಿ ಏನು ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪನೇ ಲೈಕ್ ಸೆಮಿ ಗ್ರೇವಿನೂ ಅಲ್ಲ, ತುಂಬ ಡ್ರೈಯೂ ಅಲ್ಲ, ಅದ್ರ ಮಧ್ಯದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಹಾಕಿ ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ನೀರೆಲ್ಲ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಿಕನ್ನ, ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಬೇಕು. ಸೊ ನಾನು ಲಾಸ್ಟ್ ಟೈಮೇ ಪೆಪ್ಪರ್ ಚಿಕನ್ ಮಾಡುವಾಗ ಇದೆಲ್ಲ ಸ್ವಲ್ಪ ಸ್ಪೈಸಸ್ ಯೂಸ್ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೇ ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡು ಚಿಕನ್ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ಅನ್ನುವಾಗ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಮೇಲಿಂದ ಹಾಕಿ, ಹಾಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಗ್ರೀನ್ ಚಿಲ್ಲೀಸ್ ಕೂಡ ಹಾಕ್ತಾಯಿದ್ದೀನಿ. ಸೊ ಲಾಸ್ಟಲ್ಲಿ ಗ್ರೀನ್ ಚಿಲ್ಲೀಸ್ ಹಾಕಿದ್ರೆ ಅದು ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೆಪ್ಪರ್ ಡ್ರೈ ಆರ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಈ ಕಾಂಬಿನೇಷನ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ದಾಲ್ ಜೊತೆ ಚಿಕನ್ ಪೆಪ್ಪರ್. ಸೊ ಇದ್ರ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು. ದಟ್ಸ್ ಆಲ್ ಇನ್ ದಿಸ್ ಟುಡೇಸ್ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.